ಇದು ಟ್ವಿಸ್ಟ್ ನನಗೆ ಕೊಟ್ಬಿಡ್ತು ಹಾಳಾದ್ದು. ಈ ಚಾಟ್ ಜಿಟಿಪಿ ಸಿಲ್ಲಿ ಫೆಲ್ಲೋ ಬಟ್ ವಿಡಿಯೋಗಳು ಯಾರು ಎತ್ತದೇವಲ್ಲ ಲೋಫರ್ಗಳು ನಮ್ಮ ಫ್ರೆಂಡ್ಸ್ಗಳು. ನಮ್ಗೆ ಆಗದಿರೋ ಕೆಲಸನೇ ಕೊಡುತ್ತೆ ಇದು ಚಾಟ್ ಜಿಟಿಪಿ. ಇಷ್ಟೋ ತನಕ ಬಿಸ್ಲಿತ್ತು, ಫೋಟೋ ತೆಗಿಬೇಕು, ಬಿಸ್ಲೇ ಉಂಟಾಗೈತೆ. ಅದೇನೋ ಅಂತಾರಲ್ಲ, ಈ ನಾವೇ ಅಗ್ದ್ಬಿಟ್ಟು ಮಣ್ಣಲ್ಲಿ ನಾವಾಗ ಮಲ್ಕೊಂಡು ಎದೆ ಮೇಲೆ ಮಣ್ಣು ಹಾಕೊಂಡು ಅಂತ ಹಂಗಾಯ್ತು ನನ್ನ ಪರಿಸ್ಥಿತಿ. ತೋರಿಸ್ತೀನಿ ಇಲ್ಲಿ ನೋಡಿ. ಲೆಟ್ಸ್ ಟೇಕ್ ದ ಚಾಲೆಂಜ್ ಅಂಡ್ ಕಂಪ್ಲೀಟ್ ಇಟ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಲಾಗ್. ನಾನು ನಿಮ್ಮ ಮಂಡ್ಯ ದುರ್ಗ ಯಶವಂತ್. ಇವತ್ತು ನಾನು ಕ್ರೇಜ್ ಆಗಿರೋ ಚಾಲೆಂಜ್ ಮಾಡ್ತಾ ಇದ್ದೀನಿ. ಅದೇ ಏನು ಅಂತ ಅಂದ್ರೆ, ನಂಗೆ ಚಾಟ್ ಜಿಟಿಪಿಗಳು ಟಾಸ್ಕ್ಗಳನ್ನ ಕೊಟ್ಕೋಗುತ್ತೆ, ಅದನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಯ್ತಾ ಇರಬೇಕು ಒಂದೊಂದಾಗೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ. ಸೊ ಅದೆಲ್ಲ ಹೆಂಗಿರುತ್ತೆ, ಏನೇನು ಟಾಸ್ಕ್ ಕೊಡ್ಬೋದು ಅಂತ ನನಗೂ ಐಡಿಯಾ ಇಲ್ಲ, ಚಾಟ್ ಜಿಟಿಪಿಗೂ ಐಡಿಯಾ ಇಲ್ಲ. ಸೊ ನೋಡೋಣ ಅದೇನೇನು ಟಾಸ್ಕ್ ಕೊಟ್ಕೊಡುತ್ತೆ, ಅದು ನಮ್ಮ ಒಂದೊಂದಾಗಿ ಕಂಪ್ಲೀಟ್ ಮಾಡ್ಕೊಂಡು ಹೋಗೋದ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ಲೆಟ್ಸ್ ಸ್ಟಾರ್ಟ್. ಫ್ರೆಂಡ್ಸ್, ನನಗೆ ಮೊದಲನೇ ಟಾಸ್ಕ್ ಏನು ಕೊಟ್ಟಿರೋದು ಅಂತ ಅಂದ್ರೆ ಚಾಟ್ ಜಿಟಿಪಿ, ನಾನು ಇವತ್ತು ಈ ತರ ಟಾಸ್ಕ್ ತಗೋತಾ ಇದ್ದೀನಿ ಅಂತ ಶಾರ್ಟ್ ವಿಡಿಯೋಸ್ ಅಲ್ಲೂ ಮತ್ತೆ ಯೂಟ್ಯೂಬ್ ಅಲ್ಲಿ ಹೇಳು ಅಂತ ಮಾಡೈತೆ, ವಿಡಿಯೋ ರೆಕಾರ್ಡ್ ಮಾಡು ಅಂತ ಹೇಳೈತೆ. ಸೊ ಅದನ್ನ ಆಲ್ರೆಡಿ ನಾನು ಮಾಡ್ಬಿಟ್ಟಿದ್ದೀನಿ. ಇಷ್ಟು ತನಕ ನಿಮ್ಗೆ ಅದೇ ಹೇಳಿದ್ದು ನಾನು, ಅದಕ್ಕೋಸ್ಕರ ಟಾಸ್ಕ್ ಅನ್ನು ಆಲ್ರೆಡಿ ಅದ್ ಹೇಳಕ್ಕಿಂತ ಮುಂಚೆನೆ ಕಂಪ್ಲೀಟ್ ಮಾಡ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ಟಾಸ್ಕ್ 2 ಹೋಗೋದ ಬನ್ನಿ. ಈ ಚಾಟ್ ಜಿಟಿಪಿ ಸಿಲ್ಲಿ ಫೆಲ್ಲೋ ಎಷ್ಟು ಈಸಿ ಟಾಸ್ಕ್ ಕೊಡ್ತೈತೆ ನನಗೆ ಅಂತ ಅಂದ್ರೆ, 20 ರೂಪಾಯಿಗೆ ಚಾಕ್ಲೇಟು, ಬಿಸ್ಕೆಟು ಇಲ್ಲ ಚಿಪ್ಸ್ನ ಹೋಗಿ ತಿನ್ಕೊಂಡ್ ಬರ್ಬೇಕಂತೆ. ಇದೆಲ್ಲ ನಮ್ ಕೈಲಿ ಆಗ್ದೇನೆ ಇರುತ್ತಾ? ಬನ್ನಿ ಹೋಗಿ ತಿನ್ಕೊಂಡ್ ಬರೋದಾ. ಹೋಯ್ತಾ ಇದ್ದೀನಿ ಇವಾಗ ತಗೊಬರಕ್ಕೆ. ಬನ್ನಿ ಯಾವ್ದಾದ್ರು ಅಂಗಡಿ ಒಳಗ್ ನುಗ್ಗೋಣ. ನಮ್ಮ ಮನೆ ಹತ್ರ ಇರೋ ಅಂಗಡಿ ಇದೇನೆ. ಬಿಸ್ಕೆಟ್ ಮತ್ತೆ ಚಿಪ್ಸ್ ಬೇಡ, ಚಾಕ್ಲೇಟ್ ತಗೊಬರ್ತೀನಿ. 20 ರೂಪೀಸ್ ಯಾವ್ದಾದ್ರು ಚಾಕ್ಲೇಟ್ ತಗ ತಿನ್ಕೋಬೋದು. ನಿಮಗೆ ಕರ್ಕೊಂಡಿದೀನಿ, 2 ತಿನ್ನಕ್ಕಾಗಲ್ಲ. ಸೊ ಜಸ್ಟ್ ಒಂದೇ ಒಂದು ತಿನ್ಕೊಂಡ್ ಬಿಡೋಣ ಹೋಗ್ಬಿಟ್ಟು. ಈಗ ತಿನ್ಕೊಂಡೇನೆ ಸೆಕೆಂಡ್ ಟಾಸ್ಕ್ ಆಗ್ತದೆ. ಏನ್ ಹೇಳ್ತೀನಿ ಸ್ವಲ್ಪ ಫ್ರೆಂಡ್ಸ್, ಚಾಕ್ಲೇಟ್ ತಿಂದಾಯ್ತು. ಈಗ 3ನೇ ಟಾಸ್ಕ್ ಏನ್ ಕೊಟ್ಟಿರೋದು ಅಂತ ಅಂದ್ರೆ, ನಾನು ಯಾರಿಗಾರ ಫ್ರೆಂಡ್ಸ್ಗಳಿಗೆ ಫೋನ್ ಹಾಕಿ ಅವ್ರಿಗೆ ನನ್ಗೆ ಈ ತರ ಚಾಲೆಂಜ್ ಕೊಡ್ತಿದ್ದೆ ಚಾಟ್ ಜಿಟಿಪಿ. ಸೊ ಸಂಡೇ ತಲ್ಕಾಡ್ಗೆ ಹೋಗೋದ ಅಂದ್ಬಿಟ್ಟು ಕೇಳ್ಬೇಕಂತೆ. ಆಕ್ಚುಲಿ ಇದು ನಾನು ತಲ್ಕಾಡ್ಗೆ ಹೋಗಿ ಬಂದಿದ್ನಲ್ಲ, ಆ ಬೇಸಸ್ ಇಟ್ಕೊಂಡು ನನಗಿದು ಈ ತರ ಟಾಸ್ಕ್ ಎಲ್ಲ ಕೊಟ್ಟೈತೆ. ಬಟ್ ವಿಡಿಯೋಗಳು ಯಾರು ಎತ್ತದೇವಲ್ಲ ಲೋಫರ್ಗಳು ನಮ್ಮ ಫ್ರೆಂಡ್ಸ್ಗಳು. ಫ್ರೆಂಡ್ಸ್ಗೆ ಯಾರಿಗಾರ ಫೋನ್ ಮಾಡೋದು, ಅಕಸ್ಮಾತ್ ವಿಡಿಯೋ ಕಾಲ್ ಆಗ್ಲಿಲ್ಲ ಅಂದ್ರೂ ಸರಿನೇ, ಅಟ್ಲೀಸ್ಟ್ ವಾಯ್ಸ್ ಕಾಲಲ್ಲಾದ್ರೂ ರೆಕಾರ್ಡ್ ಮಾಡ್ತೀನಿ. ಓಕೆನಾ? ಬನ್ನಿ ಟ್ರೈ ಮಾಡೋದ. ಈಗ ಫೋನ್ ಐತಿಲ್ಲ ಫ್ರೆಂಡ್ಸ್, ಏನ್ ಮಾಡೋದೀಗ? ಲೋಫರ್ಗಳು ಯಾರು ವಿಡಿಯೋ ಕಾಲ್ ಅಂದ್ರೆ ಸಾಕು, ಯಾರು ಎಲ್ಲ ಮ್ಯೂಟ್ ಆಗೋಯ್ತವ್ರೆ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಚಾಟ್ ಜಿಟಿಪಿಗೆ ಅನ್ನದಾರ ಕೇಳೋಣ, ಬೇರೆ ಟಾಸ್ಕ್ ಕೇಳೋಣ, ಇದು ಬೇಡ ಅಂತ. ಯಾರು ಎತ್ತುತ್ತಾನೆ, ಏನ್ ಮಾಡೋದು? ನಮ್ಗೆ ಆಗದಿರೋ ಕೆಲಸನೇ ಕೊಡುತ್ತೆ ಇದು ಚಾಟ್ ಜಿಟಿಪಿ. ಟಾಸ್ಕ್ 3ಗೆ ಆಲ್ಟರ್ನೇಟಿವ್ ಕೇಳಿದೆ, ಅದಕ್ಕೆ ಎಂತ ಕಷ್ಟಕ್ಕಿರೋದು ಕೊಟ್ಬಿಟ್ಟೈತೆ ಗೊತ್ತಾ? ನೀವೇ ನೋಡಿ. ಇದನ್ನ ನಾನೀಗ 15 ಮಿನಿಟ್ಸ್ ಅಲ್ಲಿ ಮುಗಿಸ್ಬೇಕು. ಬನ್ನಿ ಸ್ಟಾರ್ಟ್ ಮಾಡೋದ. ಫ್ರೆಂಡ್ಸ್, ನಮ್ಮ ಅಮ್ಮನ ಫೋನಾಗೆ ಟೈಮರ್ ಹಾಕ್ತಾ ಇದೀನಿ. ಜೊತೆಗೆ ಇದು ಚಾಟ್ ಜಿಟಿಪಿ ಮಾಡಿರೋದನ್ನ ನಮ್ಮ ಅಮ್ಮಗೆ ವಾಟ್ಸ್ಆಪ್ ಅಲ್ಲಿ ಸ್ಕ್ರೀನ್ ಶಾಟ್ ಕಳ್ಸ್ಕೊಂಡಿದೀನಿ. ಯಾಕೆ ಯಾವ್ಯಾವ್ದು ಅಂತ ಮರ್ತೋಗ್ಬಿಡ್ತದೆ ನನಗೆ, ಅದಕ್ಕೋಸ್ಕರ ವಾಟ್ಸ್ಆಪ್ ಅನ್ನ ಕಳ್ಸ್ಕೊಂಡಿದೀನಿ. ಈಗ ಬನ್ನಿ ಟೈಮರ್ ಸೆಟ್ ಮಾಡೋದ. ನೋಡಿ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ತಾ ಇದೀನಿ ಇವಾಗ. ಬನ್ನಿ 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 ಸ್ಟಾರ್ಟ್ ಮಾಡೋದ. ಫಸ್ಟ್ ಟಾಸ್ಕ್ ಏನು ಅಂತಾನೆ ಮರ್ತೋಯ್ತಲ್ಲ ಆಗ್ಲೇ. ಗ್ರೀನ್ ಕಲರ್ ಆಬ್ಜೆಕ್ಟ್ ಫೋಟೋ ತೆಗಿಬೇಕಂತೆ. ಗ್ರೀನ್ ಕಲರ್ ಇಲ್ಲಿ ಐತಲ್ಲ ಲೀವ್ಸು, ಅದೇ ತೆಗ್ದ್ಬಿಡೋಣ. ಸೆಕೆಂಡ್ ಒನ್ ಒಂದು ರೌಂಡ್ ಶೇಪ್ ಆಬ್ಜೆಕ್ಟ್ ಫೋಟೋ. ಫ್ರೆಂಡ್ಸ್, ಸರ್ಕಲ್ ಶೇಪ್ ಏನು ಕಾಣಿಸ್ತಾನೆ ಇಲ್ಲ ನಮ್ಮ ಮನೇಲಿ. ಇದೊಂದು ಯಾವ್ದೋ ತಟ್ಟೆ ಐತೆ ನೋಡಿ, ಇದು ಸರ್ಕಲ್ ಶೇಪ್ ಅಲ್ಲಿ ಐತೆ. ಸೊ ತಗೋತಾ ಇದೀನಿ, ಇದೆ ಕ್ಯಾಪ್ಚರ್. ಫೋಟೋ ತಗೊಂಡಾಯ್ತು. ಸೆಕೆಂಡ್, ಈಗ ಮೂರನೇದು ಫ್ರೆಂಡ್ಸ್, ಆಗಲೇ ನೋಡಿ 3 ನಿಮಿಷ ಆಗ್ಬಿಟ್ಟದೆ. ಮೂರನೇದೇನು, ಒಂದು ಶ್ಯಾಡೋ ಫೋಟೋ. ಅಯ್ಯಯ್ಯೋ, ಬಿಸ್ಲಿಲ್ವಲ್ಲಪ್ಪ, ಏನಪ್ಪ ಶ್ಯಾಡೋ ತಗೊಂಡೆ. ಫ್ರೆಂಡ್ಸ್, ಇಷ್ಟೋ ತನಕ ಬಿಸ್ಲಿತ್ತು, ಫೋಟೋ ತೆಗಿಬೇಕು, ಬಿಸ್ಲೇ ಉಂಟಾಗೈತೆ. ಬಿಸ್ಲು, ಬೇಗ ಬಪ್ಪ. ನಮ್ಮ ಮನೆ ಬರ ನೋಡಿ ಎಂತದ್ದು. ಹಿಂಗೆ ಗುರು, ಈಗ ನಾನು ಲೈಟ್ ತಗೊಂಡೆ ಶ್ಯಾಡೋ ಫೋಟೋನ. ಬಿಸ್ಲು ಬಂದಾಗ ನೆಕ್ಸ್ಟ್ ಹೋಗದ, ಅದಕ್ಕಿಂತ ಮುಂಚೆಗ 4-5 ಮಾಡ್ಬಿಡಮ್ಮ. ಬನ್ನಿ, 4ನೇದೇನು, 4 ನಿಮಿಷ ಆಗ್ಬಿಟ್ಟದೆ. ಒಂದು ರ್ಯಾಂಡಮ್ ಫನ್ನಿ ಆಬ್ಜೆಕ್ಟ್ ಫೋಟೋ. ಫನ್ನಿ ಆಬ್ಜೆಕ್ಟ್
ಫ್ರೆಂಡ್ಸ್, ಫನ್ನಿ ಅಂತ ಅದು ಫೋಟೋ ತಗೊಳಕ್ಕೆ ನಮ್ಮ ಹತ್ರ ಏನು ಇಲ್ವೇ ಇಲ್ಲ ಆಬ್ಜೆಕ್ಟು. ಸೊ ಏನ್ ಮಾಡೋದ ಅಂತ ಅಂದ್ರೆ ಹಾ ನಾನು ಸ್ಲಿಪ್ಪರ್ ತೋರಿಸ್ತೀನಿ ಫ್ರೆಂಡ್ಸ್, ಅದೇ ನಕ್ಬಿಡಿ. ಅದನ್ನ ನೋಡ್ಬಿಟ್ಟು ಅದೇ ನಿಮ್ಗೆ ಫನ್ನಿ ರಿಯಾಕ್ಷನ್, ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಫನ್ನಿ ಕ್ಯಾಪ್ಚರ್. ಓಕೆನಾ? ನೋಡಿ ನನ್ನ ಸ್ಲಿಪ್ಪರ್ ನೋಡಿ ಹೆಂಗಾಗ್ಬಿಟ್ಟಿದೆ. ಎಷ್ಟು ವರ್ಷದಿಂದ ಬೀದಿದ ಗೊತ್ತಿಲ್ಲ, ಹಳೆ ಸ್ಲಿಪ್ಪರು. ಈಗ 4ನೇದು ಕೊಂಡೋಗ್ಬಿಡೋದ. 4ನೇದೇನು, ಸಾರಿ 4ನೇದು ಅಂತೀನಿ, 5 6 ನಿಮಿಷ ಆಗೋಗೈತೆ. ಒಂದು ಸೆಲ್ಫಿ ವಿತ್ ಸೀರಿಯಸ್ ಫೇಸ್ ತೋರಿಸ್ತು ಒಂದು ಫೋಟೋ ಬೇಕಂತೆ. ಫ್ರೆಂಡ್ಸ್, 4 ಟಾಸ್ಕು ಕಂಪ್ಲೀಟ್ ಆಗೈತೆ. ಇನ್ನೊಂದೇ ಒಂದಿರೋದು, ಏನಕ್ಕಿರೋದು? ಶ್ಯಾಡೋ ಬೇಕು ಅಂದ್ರೆ ನಮ್ಗೆ ಇಲ್ಲಿ ಬಿಸಿಲು ಬರಬೇಕು ಅಂದ್ರೆ ನಾವೇ ಲೈಟ್ ಆನ್ ಮಾಡ್ಕೊಂಡು ಬರ್ಸ್ಕೋಬೇಕು. ಫ್ರೆಂಡ್ಸ್, ನಾನು ಲೈಟ್ ಆನ್ ಮಾಡ್ಕೊಂಡು ಶ್ಯಾಡೋ ಬರ್ಸ್ಕೊಬಿಟ್ಟಿದ್ದೀನಿ ಈಗ. ಯಾಕಂದ್ರೆ ಶ್ಯಾಡೋ ನಮ್ಗೆ ಕೂತ್ಕತ್ತು ಅಂದ್ರೆ ಅದು ಯಾವುದೇ ಕಾರಣಕ್ಕೂ ಆಗಲ್ಲ. ಅದಕ್ಕೋಸ್ಕರ ನಾನು ಶ್ಯಾಡೋ ಬರ್ಸ್ಕೊಬಿಟ್ಟಿದ್ದೀನಿ, ಫೋಟೋ ತಗೋತಿದ್ದೀನಿ ನೋಡಿ. ಇಲ್ಲಿಗೆ 3ನೇ ಟಾಸ್ಕ್ ಕಂಪ್ಲೀಟ್ ಆಯ್ತು ನೋಡಿ ಫ್ರೆಂಡ್ಸ್. 9 ನಿಮಿಷ, ಮ್ಯಾಕ್ಸಿಮಮ್ ಒಂದು 10 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಬರೀ 4ನೇ ಟಾಸ್ಕ್ ಆಲ್ರೆಡಿ ಕೊಟ್ಟಿದೆ. ಏನು ಟಾಸ್ಕ್ ಕೊಟ್ಟೈತೆ ಅಂತ ಅಂದ್ರೆ, ಲಾಸ್ಟ್ ಇಯರ್ ಅಂದ್ರೆ 2025 ಇವತ್ತು ಮಾರ್ಚು 16 ಅನ್ಸುತ್ತೆ, 16ನೇ ತಾರೀಕು ಯಾವ ಫೋಟೋ ತಗೊಂಡಿದ್ದೆ, ಫೋಟೋನ ತೋರಿಸಿ ನಿಮ್ಗೆ ಆ ಫೋಟೋ ಯಾವಾಗ ತಗೊಂಡಿದ್ದು, ಏನ್ ಮಾಡಿದ್ದು ಅಂತ ಹೇಳ್ಬೇಕಂತೆ. ಸೊ ಬನ್ನಿ ಹುಡ್ಕೋಣ. ಫ್ರೆಂಡ್ಸ್, ನಂಗೆ ಈಗ ಒಂದು ಐಡಿಯಾ ಬಂದೈತೆ. ಏನಂದ್ರೆ, ಗ್ಯಾಲರಿ ಹುಡುಕ ಕುತ್ಕೋತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಹುಡುಕಾಗಲ್ಲ. ಸೊ ಅದೇ ಇನ್ಸ್ಟಾಗ್ರಾಮ್ ನಾವು ಸ್ಟೋರಿ ಹಾಕಿರ್ತೀವಲ್ಲ, ಲಾಸ್ಟ್ ಇಯರ್ ಮಾರ್ಚ್ 16 ಯಾವ ಸ್ಟೋರಿ ಹಾಕಿದೆ ಅಂತ ಒಂದು ಐಡಿಯಾ ಬಂದ್ಬಿಡ್ತದೆ ಏನ್ ಮಾಡ್ತಿದ್ದೋ ಅಂತ. ಸೊ ಆ ಇದ್ರಲ್ಲಿ ಫೋಟೋಸ್ ಹುಡುಕ್ತು ಅಂತ ಅಂದ್ರೆ ಗೊತ್ತಾಗ್ಬಿಡ್ತದೆ. ಬನ್ನಿ ಹುಡುಕದ. ಫ್ರೆಂಡ್ಸ್ ನೋಡಿ, ಎಷ್ಟು ಈಸಿ ಕಂಡಿಡ್ಬಿಟ್ಟೆ. ಮಾರ್ಚ್ 16 ಲಾಸ್ಟ್ ಇಯರ್ ನಾನು ಇದು ಕಂಪ್ನಿ ತಗೊಂಡಿದ್ದು ಫೋಟೋ. ಆಕ್ಚುಲಿ ಅವತ್ತಿನ ಫುಲ್ ಈ ತರ ಬ್ಲ್ಯಾಕ್, ಏನು ಪ್ರೋಗ್ರಾಮ್ ಫಂಕ್ಷನ್ ಅಂತ ಏನು ಇರಲಿಲ್ಲ. ಸುಮ್ಮನೆ ನಾನೇ ರ್ಯಾಂಡಮ್ ಆಗಿ ಆ ತರ ಫುಲ್ ಡ್ರೆಸ್ ಅಪ್ ಆಗಿ ಹೊಂಟೋಗ್ಬಿಟ್ಟು ಔಟ್ಫಿಟ್ ಹಾಕೊಂಡು ತುಂಬಾ ಚೆನ್ನಾಗಿತ್ತು. ಹೊಸ ಶೂಸ್ ಬೇರೆ ಆರ್ಡರ್ ಮಾಡ್ಬಿಟ್ಟಿದೆ, ಅದಕ್ಕೆ ತಗೊಂಡೋಗ್ಬಿಟ್ಟು ಫುಲ್ಲು ಅಲ್ಲಿ ಫೋಟೋ ಶೂಟ್ ವಿಡಿಯೋ ಶೂಟ್ ಎಲ್ಲ ಮಾಡಿಸ್ಬಿಟ್ಟಿದೆ. ಸೊ ಮಾರ್ಚ್ 16 ತಗೊಂಡಿದ್ದೆ ಫೋಟೋ ನೋಡ್ಕೊಳ್ಳಿ. ಟಾಸ್ಕ್ 4 ಕಂಪ್ಲೀಟೆಡ್. ಈಗ ಟಾಸ್ಕ್ 5 ನೋಡೋಣ ಏನ್ ಕೊಡುತ್ತೆ ChatGPT ಅಂತ. 5ನೇ ಟಾಸ್ಕ್ ಏನ್ ಸೈಕ್ ಆಗಿರೋದು ಕೊಟ್ಟೈತೆ ನನಗೆ ಅಂತ ಅಂದ್ರೆ, ಫನಿ ಫೋಟೋನ ಇನ್ಸ್ಟಾಗ್ರಾಮ್ ಸ್ಟೋರಿಗೆ ಹಾಕ್ಬೇಕಂತೆ. ಅದನ್ನ 5 ಜನ ನೋಡ್ಬೇಕಂತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ಬೇಕು, ಅವಾಗ 5th ಟಾಸ್ಕ್ ಕಂಪ್ಲೀಟ್ ಅಂತ. ಸೊ ಯಾವ್ದಪ್ಪ ಫೋಟೋ ಹಾಕ್ನೆ, ಅದೇನೋ ಅಂತಾರಲ್ಲ, ಈ ನಾವೇ ಅಗ್ದ್ಬಿಟ್ಟು ಮಣ್ಣಲ್ಲಿ ನಾವಾಗ ಮಲ್ಕೊಂಡು ಎದೆ ಮೇಲೆ ಮಣ್ಣು ಹಾಕೊಂಡು ಅಂತ, ಹಂಗಾಯ್ತು ನನ್ನ ಪರಿಸ್ಥಿತಿ. ಆಕ್ಚುಲಿ ಫ್ರೆಂಡ್ಸ್, ನಂದು ಫನಿ ಫೋಟೋಸ್ ಹೇಳ್ಬೇಕು ಅಂದ್ರೆ ಒಂದು ಸ್ನ್ಯಾಪ್ಚಾಟ್ ಸಿಗ್ಬೋದು, ಇಲ್ಲ ಗೊತ್ತಾ ನಮ್ಮ ಫ್ರೆಂಡ್ಸ್ಗಳು ಅವ್ರ ಹತ್ರ ಇಟ್ಟೇ ಇರುತ್ತೆ, ಒಂದು ಇಟ್ಕೊಂಡು ಇರ್ತಾರೆ ನಮ್ದು ಫನಿ ಫೋಟೋನ. ಅದನ್ನ ಕಳ್ಸಿಸ್ಕೊಂಡು ಸ್ಟೋರಿಗೆ ಹಾಕ್ತೀನಿ. ಓಕೆ, ಹಾಕ್ಬಿಟ್ಟು ನಿಮ್ಗೆ ನಮ್ಮ ಅಮ್ಮನ ಫೋನ್ ಇದೆಯಲ್ಲ ಅದ್ರಲ್ಲಿ ತೋರಿಸ್ತೀನಿ ನಿಮ್ಗೆ ಯಾವ್ದು ಹಾಕಿದೀನಿ ಅಂತ. ಓಕೆನಾ? ಅಪ್ಲೋಡ್ ಮಾಡ್ಬಿಟ್ಟೆ ಫ್ರೆಂಡ್ಸ್. ಇಷ್ಟು ಜನ ನೋಡ್ತಾರೆ ಅಂತ ಗೊತ್ತೈತಲ್ಲ, ಕಾಯ್ತಾ ಇರ್ತೀನಿ. 5 ಜನ ಯಾವಾಗ ನೋಡ್ತಾರೋ ಆ ಪಟಾರ ಅಂತ ಡಿಲೀಟ್ ಮಾಡ್ಬಿಡ್ತೀನಿ. ಈ ಫೋಟೋ ಹಾಕ್ಬಿಟ್ಟಿದೀನಿ ನೋಡಿ, ಇನ್ನೊಂದ್ಸಲ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಅಮ್ಮನ ಮೊಬೈಲಲ್ಲಿ ವಿಡಿಯೋ ಮಾಡ್ತಾ ಇರೋದು ಇದು. ಇಲ್ಲಿ ಇಬ್ರು ನೋಡ್ಬಿಟ್ಟವ್ರೆ. ನಮ್ಮ ಕಂಪ್ನಿ ಕೊಲಿ ಒಬ್ರು ಮಾನಸ ಅಂತ ಇದಾರೆ, ಅವ್ರು ನೋಡ್ಬಿಟ್ಟವ್ರೆ. ಥೂ ನಮ್ಮ ಮಾನ ಮರ್ಯಾದೆಲ್ಲ ನಾನೇ ಕಳ್ಕೊತಿದ್ದೀನಲ್ಲಪ್ಪ. ಅಯ್ಯಯ್ಯೋ ಫ್ರೆಂಡ್ಸ್, 5 ಜನ ನೋಡಾಯ್ತು. 4 5 ಡಿಲೀಟ್ ಮಾಡ್ಬಿಡ್ತೀನಿ ನಾವು ಸ್ಕ್ರೀನ್ ಶಾಟ್ ತಗೊಂಡು. ಫ್ರೆಂಡ್ಸ್, 5ನೇ ಟಾಸ್ಕು ಕಂಪ್ಲೀಟ್ ಆಗಿದೆ. ಸದ್ಯ ಬರೀ 5 ಜನ ಮೇನ್ ಆಗಿ ನೋಡ್ಬೇಕಾದವ್ರು ಯಾರು ನೋಡಿಲ್ಲ. ಈಗ 5ನೇ ಟಾಸ್ಕ್ ಕಂಪ್ಲೀಟ್ ಮಾಡಿದಾಯ್ತು. ಈಗ 6ನೇ ಟಾಸ್ಕ್ ನೋಡೋದ ಏನ್ ಕೊಡುತ್ತೆ ಅಂತ. ಸ್ಪೀಡ್ ಕ್ವಶನ್ ಚಾಲೆಂಜ್. 1 ನಿಮಿಷದಲ್ಲಿ 5 ಕ್ವಶನ್ ಕೇಳ್ತೀನಿ, ಅದಕ್ಕೆ ನಿಮ್ಮ ಮೈಂಡ್ಗೆ ಬಂದಿದ್ದ ಆನ್ಸರ್ನ ಬೇಗ ಹೇಳಬೇಕು. ಓಕೆ, ಹಿಂಗೆ ಸ್ಟಾರ್ಟ್ ಮಾಡ್ಬಿಡೋದ. ಇದಕ್ಕೊಂದು ಟೈಮರ್ ಬೇಕಲ್ಲ, ಟೈಮರ್. ಇವಾಗ ನೋಡಿ ಫ್ರೆಂಡ್ಸ್, ಈಗ 25 ಸೆಕೆಂಡ್ಸ್ 30 ಸೆಕೆಂಡ್ಸ್ ಆಗಿದೆ. ನೆಕ್ಸ್ಟ್ 1 ಮಿನಿಟ್ 30 ಸೆಕೆಂಡ್ಸ್ ಕೇಳಿದ ಕ್ವಶನ್ಗೆ ಒಂದೊಂದಾಗಿ ಆನ್ಸರ್ ಮಾಡ್ಬಿಡ್ತೀನಿ ಇವಾಗ್ಲೇನೆ. ನಿಮಗೆ ಫೇವ್ರೇಟ್ ಪ್ಲೇಸ್ ಯಾವುದು? ಮಂಡ್ಯ. ನಿಮಗೆ ಫೇವ್ರೇಟ್ ಫುಡ್ ಯಾವುದು? ಬಿರಿಯಾನಿ. ಲೈಫಲ್ಲಿ ಒಂದು ಡ್ರೀಮ್ ಅಂದ್ರೆ ಏನು? ಒಳ್ಳೆ ಯೂಟ್ಯೂಬಲ್ಲಿ ಸಕ್ಸಸ್ಫುಲ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ಇನ್ಫ್ಲುಯೆನ್ಸರ್ ಆಗಬೇಕು ಅಂತ ಅನ್ಕೊಂಡಿದ್ದಾರೆ ನನ್ನ ಆಸೆ. ನಿಮಗೆ ಮೋಸ್ಟ್ ಫನ್ನಿ ಫ್ರೆಂಡ್ ಯಾರು? ಫನ್ನಿ ಫ್ರೆಂಡಾ? ಈ ಸ್ವಲ್ಪ ಲಾಜಿಕ್ ಆಗಿಲ್ವಲ್ಲ. ಎಷ್ಟೊಂದು ಜನ ಇದ್ದಾರೆ ಫನಿ ಫ್ರೆಂಡ್ಸ್ ಅಂತ ನನ್ನ ಜೊತೆ ಇರೋರು. ಹುಡುಗಿರಲ್ಲಿ 2 ಇದ್ದಾರೆ, ಹುಡುಗರಲ್ಲಿ 1 ಇದ್ದಾರೆ. ಹುಡುಗಿರಲ್ಲಿ ನಮ್ಮ ಫ್ರೆಂಡ್ ಪ್ರಿಯಾನು ಮತ್ತೆ ನಿಶಿತಾ ಅಂತ, ಹುಡುಗರಲ್ಲಿ ನಮ್ಮ ಫ್ರೆಂಡ್ ನಂದೀಶು ಮತ್ತೆ ನಮ್ಮ ಫ್ರೆಂಡ್ ಚರಣ್ ಅಂತ.
ಲಾಸ್ಟ್ ಕ್ವಶನ್, ನಿಮ್ಮ ಫೇವ್ರೇಟ್ ಮೂವಿ ಯಾವುದು? ನಮ್ಮ ಫೇವ್ರೇಟ್ ಮೂವಿ ಪುನೀತ್ ರಾಜ್ಕುಮಾರ್ದು ಯುವರತ್ನ. ಕಂಪ್ಲೀಟೆಡ್ ಫ್ರೆಂಡ್ಸ್. ಇವಾಗ ನೋಡಿ 1 ನಿಮಿಷದ 14 ಸೆಕೆಂಡು. 1 ನಿಮಿಷದ 30 ಸೆಕೆಂಡಲ್ಲಿ ಹೇಳ್ಬೇಕಿತ್ತು ನಾನು. 1 ನಿಮಿಷ 17 ಸೆಕೆಂಡಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಇಲ್ಲಿಗೆ 6 ಟಾಸ್ಕ್ ಕಂಪ್ಲೀಟೆಡ್. ಫ್ರೆಂಡ್ಸ್, ಇವಾಗ 7ನೇ ಟಾಸ್ಕ್ ಹೋಗೋದ. 7th ಟಾಸ್ಕ್ ಏನು ಅಂತ, ಗ್ರಾಟಿಟ್ಯೂಡ್ ಟಾಸ್ಕ್ ಅಂತೆ 7th. ಜಸ್ಟ್ ರ್ಯಾಂಡಮ್ಲಿ ಮೆಸೇಜ್ ಮಾಡ್ತಾ ಇದ್ದೀನಿ, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಇನ್ ಮೈ ಲೈಫ್, ಹೋಪ್ ಯು ಹ್ಯಾವ್ ಎ ಗ್ರೇಟ್ ಡೇ ಅಂತ ಮೆಸೇಜ್ನ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಕಳಿಸಿ ಅವ್ರ ರಿಪ್ಲೈ ಮತ್ತೆ ಅವ್ರ ರಿಯಾಕ್ಷನ್ ಸ್ಕ್ರೀನ್ಶಾಟ್ ತೆಗೆದು ಸ್ಟೋರಿಗೆ ಹಾಕು. ಸೊ ಬನ್ನಿ ಹಾಕೋಣ, ಕಾಪಿ ಮಾಡೋಣ. ನೋಡಿ ಫ್ರೆಂಡ್ಸ್, 5 ಜನಕ್ಕೆ ಕಳಿಸಿದ್ದೀನಿ. 5 ಜನಕ್ಕೆ ನೋಡೋದ. ನೋಡಿ ನಮ್ಮ ನಿಶ್ಚಿತ ನೋಡೋದು ಏನು ರಿಪ್ಲೈ ಕೊಡ್ತಾಳೆ ನೋಡೋದ. ನೋಡಿ ಫ್ರೆಂಡ್ಸ್, ಹಿಂಗೆ ಕಳ್ಸವಳೆ. ನೆಕ್ಸ್ಟ್ ಬೇರೆ ಯಾರು ನೋಡ್ರು? ಯಾರು ನೋಡ್ತಿಲ್ಲ ಫ್ರೆಂಡ್ಸ್. ಇನ್ನ ಫ್ರೆಂಡ್ಸ್ ಅವರು ನೋಡಿ ರಿಪ್ಲೈ ಮಾಡೋ ಗಂಟ 7 ಟಾಸ್ಕ್ ಈಗ ನಿಲ್ಸಿರೋಣ. 8ನೇ ಟಾಸ್ಕ್ ಹೋಗೋದ. ಯಾಕಂದ್ರೆ ಎಲ್ಲ ಮಾಡಿದೀನಿ, ಬರೀ ಸ್ಕ್ರೀನ್ಶಾಟ್ ಹೊಡ್ಬಿಟ್ಟು ಅದನ್ನ ವಾಟ್ಸಪ್ ಸ್ಟೇಟಸ್ಗೆ ಹಾಕ್ಬೇಕು. ಸೊ 8th ಟಾಸ್ಕ್ ಹೋಗೋಣ. ಈಗ ಟಾಸ್ಕ್ ನಂಬರ್ 8, 10 ಜಂಪ್ ಚಾಲೆಂಜ್. ಈಗ ಕಂಟಿನ್ಯೂಸ್ ಆಗಿ 10 ಸಲ ಜಂಪ್ ಮಾಡಬೇಕು. ಒಂದು ಪ್ಲೇಸಲ್ಲಿ ನಿಂತು 1 to 10 ಕೌಂಟ್ ಮಾಡ್ತಾ ಜಂಪ್ ಮಾಡಬೇಕು. ಫುಲ್ ಎನರ್ಜಿಯಲ್ಲಿ ಮಾಡಬೇಕು. ಕಂಪ್ಲೀಟ್ ಆದಮೇಲೆ ಟಾಸ್ಕ್ 8 ಅಂತ ಮೆಸೇಜ್ ಹೇಳು. 10 ಫ್ರೆಂಡ್ಸ್, ಅಕ್ಕಪಕ್ಕದ ಮನೆಯವರೆಲ್ಲ ನೋಡ್ಬಿಟ್ಟು ಇದೇನು ಸುಮ್ಮನೆ ಬಂದು ಎಗರಾಡ್ತಾವನೆ, ಒಬ್ಬೊಬ್ಬನೇ ಫೋನಲ್ಲೆಲ್ಲ ಮಾತಾಡ್ತಾವನೆ ಅಂತ ನೋಡ್ತಾವ್ರೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಒಂದ್ಸಲಿ 10 ಸಲ ಜಂಪ್ ಮಾಡಿ ಬಂದಿದ್ದಕ್ಕೆ ಜೀರ್ಣನೇ ಆಗೋಯ್ತು ತಿಂದಿದ್ದು. 9th ಟಾಸ್ಕ್. ಇದು ತುಂಬಾ ಸಿಂಪಲ್ ಆಗಿದೆ. ಫ್ಯೂಚರ್ ಮೆಸೇಜ್ ಚಾಲೆಂಜ್ ಅಂದ್ರೆ ನಾನೊಂದು ಬುಕ್ಕಲ್ಲಿ ಡೇರ್ ಫ್ಯೂಚರ್, ಈಗ ನಾನು ಲೈಫ್ ಇಂಪ್ರೂವ್ ಮಾಡ್ಕೊತಾ ಇದ್ದೀನಿ, ನೆಕ್ಸ್ಟ್ 6 months ಅಲ್ಲಿ ನನಗೆ ಕಾನ್ಫಿಡೆನ್ಸ್ ಆಗಿ ಇಂಗ್ಲಿಷ್ ಮಾತಾಡಬೇಕು ಮತ್ತು ಯೂಟ್ಯೂಬಲ್ಲಿ ಗ್ರೋ ಆಗಬೇಕು ಅಂತ ಅಚೀವ್ ಮಾಡಬೇಕು ಅಂತ ಬರೆದು ಬುಕ್ಕಲ್ಲಿ ಬರೆದು ಮಡಗಬೇಕಂತೆ ನಾನು. ಆ್ಯಕ್ಚುಲಿ ಇದೊಂಥರ ಮ್ಯಾನಿಫೆಸ್ಟೇಷನ್ ಚಾಲೆಂಜ್ ಅಂತಲೇ ಹೇಳ್ಬೋದು. ಆ ಥರ ಕೊಟ್ಟಿದೆ ನನಗೆ. ಬನ್ನಿ ಬುಕ್ ತಗೊಬಂದು ಬರೆಯೋಣ. ನೋಡಿ ಫ್ರೆಂಡ್ಸ್, 9ನೇ ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಈಗ 9ನೇ ಟಾಸ್ಕ್ ಕಂಪ್ಲೀಟ್ ಆಯಿತು. ಲಾಸ್ಟ್ ಟಾಸ್ಕ್ 10ನೇ ಟಾಸ್ಕ್ ಏನು ಕೊಡ್ಬೋದು ನೋಡೋಣ. ಟಾಸ್ಕ್ ನಂಬರ್ 10, ಲಕ್ಕಿ ನಂಬರ್ ಚಾಲೆಂಜ. ಈಗ 1ರಿಂದ 50 ಮಧ್ಯೆ ಒಂದು ನಂಬರ್ ಥಿಂಕ್ ಮಾಡು. ಮೈಂಡಲ್ಲಿ ನಿಮ್ಗೆ ಯಾವ ನಂಬರ್ ಬರುತ್ತೆ ಅದನ್ನ ಹೇಳು. ಅವಾಗ ನಾನು 1 to 50 ಒಂದು ಲಕ್ಕಿ ಚಾಲೆಂಜ್ ಕೊಡ್ತೀನಿ. ಇದು ಟ್ವಿಸ್ಟ್ ನನಗೆ ಕೊಟ್ಬಿಡ್ತು ಹಾಳಾದ್ದು. ಹೆಂಗಿರ್ಬೇಕಿದು? ಮೈ ಲಕ್ಕಿ ನಂಬರ್ ಈಸ್ 6. ನೋಡೋಣ. 6. ಕರೆಕ್ಟಾಗಿ 6 ನಿಮಿಷದಲ್ಲಿ ನಾನು ಎಲ್ಲಿ ಜಾಸ್ತಿ ಹೊತ್ತು ಕೂತು ಟೈಮ್ ಸ್ಪೆಂಡ್ ಮಾಡ್ತೀನಿ ಅದನ್ನ ಫುಲ್ ಕಂಪ್ಲೀಟ್ ಆಗಿ ಕ್ಲೀನ್ ಮಾಡಬೇಕು. ಗಲೀಜ್ ಕ್ಲೀನ್ ಮಾಡಬೇಕು. ಎಲ್ಲ ಆ ಪ್ಲೇಸಲ್ಲಿ ಇಟ್ಟೆಲ್ಲ ಇತ್ತು ಕ್ಲೀನ್ ಮಾಡಬೇಕು. ನೋಡಿ ಎಂತ ಚಾಲೆಂಜ್ ಕೊಟ್ಟೈತೆ ನನಗೆ. 6 ನಿಮಿಷದಲ್ಲಿ ಹೆಂಗಪ್ಪ ಕ್ಲೀನ್ ಮಾಡಿ ಇದೆಲ್ಲ? ಆಕ್ಚುಲಿ ನಾನು ಇಲ್ಲೇ ಕೂತ್ಕೊಳ್ಳೋದು, ಕಂಪ್ನಿ ವರ್ಕ್ ಅಂದ್ಬಿಟ್ಟು ಮಾಡೋದ. ಬನ್ನಿ, ಫುಡ್ ಎಲ್ಲ ಅಲ್ಲ ಹಂಗಾಗಿ ಗಲೀಜಾಗಿ ಇಟ್ಟಿದ್ದೀನಿ. ಈಗ ಇದನ್ನ ಕಂಪ್ಲೀಟ್ ಆಗಿ ಎಲ್ಲ ಕ್ಲೀನ್ ಮಾಡಬೇಕು ವಿತಿನ್ 6 minutes ಅಲ್ಲಿ. ಓಕೆ, ಲೆಟ್ಸ್ ಟೇಕ್ ದ ಚಾಲೆಂಜ್ ಅಂಡ್ ಕಂಪ್ಲೀಟ್ ಇಟ್. ಕನ್ನಡದಲ್ಲಿ ಮಾತಾಡಿ ಪ್ಲೀಸ್. ಮೇಡಮ್ಗೆ ಇಂಗ್ಲಿಷ್ ಅರ್ಥ ಆಗಲ್ಲ ಅನ್ಸುತ್ತೆ. ನಿಮಗೆ ಇಂಗ್ಲಿಷ್ ಬರಲ್ಲ ಅಂತ ಅರ್ಥ ಆಗಿದೆ ಅನ್ಸುತ್ತೆ. ಟೈಮ್ ಸ್ಟಾರ್ಟ್ ನೌ. ಅವಾಗ ಹೆಂಗಿತ್ತು, ಈಗ ಹೆಂಗಿದೆ? ಸುಮಾರಾಗಿ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಈಗ 10 ಟಾಸ್ಕು ಕಂಪ್ಲೀಟ್ ಮಾಡಿದ್ದೀನಿ. ಫ್ರೆಂಡ್ಸ್, 7th 8th ಚಾಲೆಂಜಲ್ಲಿ ನಾನು ವಾಟ್ಸಪ್ ಅವ್ರು ಮೆಸೇಜ್ ಕಳಿಸಿದೆ. ಅದಕ್ಕೆ ಯಾರು ಇನ್ನೂ ರೆಸ್ಪಾನ್ಸ್ ಮಾಡಿರಲಿಲ್ಲ, ನೋಡಿರಲಿಲ್ಲ. ಸೊ ಇವಾಗೆಲ್ಲ ನೋಡಿದ್ದಾರೆ. ಅದನ್ನ ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ಅದನ್ನು ವಾಟ್ಸಪ್ ಸ್ಟೇಟಸ್ ಹಾಕಿರೋ ತೋರಿಸ್ತೀನಿ. ಅಲ್ಲಿಗೆ 7th ಟಾಸ್ಕ್ ಕಂಪ್ಲೀಟ್. ಓಕೆ, ಸೊ ಇವಾಗ ವಿಡಿಯೋನ ಎಂಡ್ ಮಾಡಬೇಕು. ಅಕಸ್ಮಾತ್ ಇದೇ ಥರ ತುಂಬ ಟಫ್ ಆಗಿರೋ ಚಾಲೆಂಜಸ್ನ ತಗೊಬರ್ಬೇಕು ಅನ್ಕೊಂಡಿದ್ದೀನಿ. ಅದೆಲ್ಲ ನಿಮಗೆ ನೋಡ್ಬೇಕು ಇಷ್ಟ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ಪಾರ್ಟ್ 2 ಮಾಡಿ ಅಂತ. ಅವಾಗ ನಾನು ಮಾಡ್ತೀನಿ. ಅವಾಗ ಏನು ಮಾಡಿ ಗೊತ್ತಾ? ChatGPT ಬೇಡ, ಸಬ್ಸ್ಕ್ರೈಬರ್ ಡಿಸೈಡ್ ಮೈ ಚಾಲೆಂಜ್ ಚೆನ್ನಾಗಿದೆ ಅಲ್ವಾ?
ನೀವುಗಳು ಡಿಸೈಡ್ ಮಾಡಿ ಏನೇನ್ ಚಾಲೆಂಜ್ ಮಾಡ್ಬೇಕು ಅಂತ ಅದನ್ನ ಒಂದೊಂದಾಗ ಕಂಪ್ಲೀಟ್ ಮಾಡ್ಕೊ ಬರ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಲಾಗ ಸಿಗ್ತೀನಿ. ಬಾಯ್.